ಸ್ಟೂಡೆಂಟ್ಸ್, ಗುಡ್ ಮಾರ್ನಿಂಗ್. ನಾವು ಫುಡ್ ವಿ ಈಟ್ ಅನ್ನೋ ಲೆಸನ್ ತಿಳ್ಕೊತಾ ಇದ್ದೀವಿ ಅಲ್ವಾ. ಅದರಲ್ಲಿ ವೈ ಡು ವಿ ನೀಡ್ ಫುಡ್ ಅಂತ ತಿಳ್ಕೊಂಡ್ವಿ. ವಿ ನೀಡ್ ಫುಡ್ ಟು ಲೀವ್, ಹೌದಲ್ವಾ. ಫುಡ್ ಗಿವ್ಸ್ ಅಸ್ ಎನರ್ಜಿ ಟು ವರ್ಕ್ ಆ್ಯಂಡ್ ಪ್ಲೇ, ಫುಡ್ ಮೇಕ್ ಅಸ್ ಸ್ಟ್ರಾಂಗ್, ಅದೆಲ್ಲ ಆಯಿತು. ಹಾಗೆಯೇ ನಿಮಗೆ ಇಲ್ಲಿ ಜಂಕ್ ಫುಡ್ ಅಂತ ಬಂತು. ಜಂಕ್ ಫುಡ್ನ ತಿನ್ನಬಾರ್ದು ಅನ್ನೋದು ಕೂಡ ಇವಾಗ ನೆಕ್ಸ್ಟ್ ಕ್ಲಾಸಲ್ಲಿದೆ. ಅದಕ್ಕೂ ಮುಂಚೆ ನಾನು ನಿಮಗೆ ವರ್ಕ್ ಕೊಟ್ಟಿದ್ದೆ, ವಾಟ್ ಡು ಮೀನ್ ಬೈ ನ್ಯೂಟ್ರಿಯೆಂಟ್ಸ್ ಅಂತ ಅಲ್ವಾ. ದ ಫುಡ್ contains useful substances are called nutrients ಅಂತ. what do you mean by nutrients ಅಂತ ಕ್ವಶನ್ ಇತ್ತಲ್ವ. ಅದಕ್ಕೆ ಏನು, the food contains useful substances are called nutrients. ಅಂದರೆ ನಾವು ತಿನ್ನೋ ಫುಡ್ಡಲ್ಲಿ ಇವು ಪೋಷಕಾಂಶಗಳಿರುತ್ತೆ, ಅದು ನಾವು ಕೆಮಿಕಲ್ ಕಾಂಪೌಂಡ್ ಅಂತ ಹೇಳ್ತೀವಿ. ನ್ಯೂಟ್ರಿಯೆಂಟ್ಸ್ ಆರ್ ಕೆಮಿಕಲ್ ಕಾಂಪೌಂಡ್ ಪ್ರೆಸೆಂಟ್ ಇನ್ ಫುಡ್ ವಿಚ್ ಅವರ್ ಬಾಡಿ ಯೂಸ್ ಟು ಡೂ ಸೆವರಲ್ ಫಂಕ್ಷನ್. ಅಂದರೆ ನಮ್ಮ ಬಾಡಿನಲ್ಲಿ ಫಂಕ್ಷನ್ ನಡಿಬೇಕು ಅಂದರೆ ಇಲ್ಲಿ ಡೈಜೆಷನ್ ಆಗುತ್ತೆ, ಅಥವಾ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಇಂಪ್ರೂವ್ ಮಾಡೋದಕ್ಕೆ, ಹಾಗೆ ನಮ್ಮ ಬಾಡಿ ಗ್ರೋತ್ಗೆಲ್ಲ ನಮ್ಮ ನ್ಯೂಟ್ರಿಯೆಂಟ್ಸೇ ಕಾರಣ. ಅದು ಫುಡ್ಡಲ್ಲಿರುತ್ತೆ, ಹೌದಲ್ವಾ. ಹಾಗೆ ಫುಡ್ ನ್ಯೂಟ್ರಿಯೆಂಟ್ಸ್ ಯಾವ್ದ್ಯಾವುದು ಅಂತ ಬಂದಾಗ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್, ಫ್ಯಾಟ್, ವಿಟಮಿನ್, ಮಿನರಲ್, ಸಾಲ್ಟ್, ಫೈಬರ್, ವಾಟರ್, ದೀಸ್ ಆರ್ ದ ನ್ಯೂಟ್ರಿಯೆಂಟ್ಸ್ ಆಫ್ ಫುಡ್ ಅಲ್ವಾ. ಇವುಗಳಿರೋಂತಹ ಫುಡ್ಡನ್ನು ನಾವು ತಿಂದಾಗ ಅದನ್ನು ಬ್ಯಾಲೆನ್ಸ್ಡ್ ಡಯಟ್ ಅಂತ ಹೇಳ್ತೀವಿ ಅಲ್ವಾ. ನಿಮಗೆ ವರ್ಕ್ ಕೊಟ್ಟಿದೆ, ವೈ ಡು ವಿ ನೀಡ್ ಫುಡ್ ಅಂತ ಬಂದಾಗ ವಿ ನೀಡ್ ಫುಡ್ ಟು ಲೀವ್. ನಾವು ಜೀವಂತವಾಗಿರಬೇಕು ಅಂತ ಅಂದರೆ ನಮಗೆ ಫುಡ್ ಬೇಕೇ ಬೇಕು. ಹಾಗೆ ದ ಫುಡ್ ಗಿವ್ಸ್ ಅಸ್ ಎನರ್ಜಿ, ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ನಿಮಗೆ ವರ್ಕ್ ಕೊಟ್ಟಿದೆ ಅಲ್ವಾ. ಇವತ್ತು ನಾವು ಜಂಕ್ ಫುಡ್ದು ಏನಪ್ಪ ಸೈಡ್ ಎಫೆಕ್ಟು ಅನ್ನೋದನ್ನು ತಿಳ್ಕೊಳ್ಳೋಣ. ಹಾಗೆಯೇ ಇಲ್ಲಿ ಲಂಚ್, ಡಿನ್ನರ್, ಬ್ರೇಕ್ಫಾಸ್ಟ್ ಅಂದರೆ ಏನು, ಹಾಗೆ ವೆಜಿಟೇರಿಯನ್ ಅಂತ ಯಾರನ್ನು ಕರಿತೀವಿ, ನಾನ್ ವೆಜಿಟೇರಿಯನ್ ಅಂತ ಯಾರನ್ನು ಕರಿತೀವಿ, ಏನಕ್ಕೋಸ್ಕರ ಅದನ್ನು ತಿಳ್ಕೊಳ್ಳೋಣ ಈ ಒಂದು ಕ್ಲಾಸಲ್ಲಿ. ಇವತ್ತು ನಾವು ಜಂಕ್ ಫುಡ್ದು ಸೈಡ್ ಎಫೆಕ್ಟ್ನ ತಿಳ್ಕೊಳ್ಳೋಣ. ಹಾಗೆ ಪ್ಲ್ಯಾಂಟ್ ಬೇಸ್ಡ್ ಫುಡ್ಗಳು ಯಾವುದು, ಮತ್ತು ಆ್ಯನಿಮಲ್ಸಿಂದ ನಮಗೆ ಯಾವ್ದ್ಯಾವ್ದು ಫುಡ್ ಸಿಗುತ್ತೆ, ವೆಜಿಟೇರಿಯನು, ನಾನ್ ವೆಜಿಟೇರಿಯನ್ ಅಂತ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. Eating junk food can have a significant effect on one's health. Eating junk food can have a significant effect on one's health. Though many people enjoy eating junk food and think it tastes great, the health consequences can be serious and can range from everything to lower energy level to weight gain and illness. It is often heavily processed and prepackaged, making it easy to prepare and consume. A few examples of foods often considered to be junk food include fast food, sweets such as ice cream, candy, donuts, and packaged treats, soda, and potato chips. In addition, junk food can cause moodiness and make it difficult to get enough sleep at night. So, energy levels are never restored to normal. ಇಲ್ಲಿ ಜಂಕ್ ಫುಡ್ದು ಎಫೆಕ್ಟ್ ಏನು ಅನ್ನೋದನ್ನು ಕೊಟ್ಟಿದ್ದಾರೆ ಅಲ್ವಾ ಮಕ್ಕಳ. ನೋಡಿ ಇಲ್ಲಿ, ಈಟಿಂಗ್ ಜಂಕ್ ಫುಡ್ ಕ್ಯಾನ್ ಹ್ಯಾವ್ ಅ ಸಿಗ್ನಿಫಿಕೆಂಟ್ ಎಫೆಕ್ಟ್ ಆನ್ ಒನ್ಸ್ ಹೆಲ್ತ್. ಅಂದರೆ ನಾವು ಈ ಒಂದು ಜಂಕ್ ಫುಡ್ನ ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ಬಹಳ ತೊಂದರೆ ಆಗ್ತದೆ. ಹಾಗಿದ್ದರೂ ಕೂಡ ಅಂದರೆ ಜನರು ಜಂಕ್ ಫುಡ್ ತಿಂದಾಗ ತೊಂದರೆ ಆಗುತ್ತೆ, ಹೆಲ್ತ್ ಅಪ್ಸೆಟ್ ಆಗುತ್ತೆ ಅನ್ನೋದು ಗೊತ್ತಿದ್ರೂ ಕೂಡ ಏನು ಮಾಡ್ತಾರೆ, ಜಂಕ್ ಫುಡ್ನ ತಿಂತಾರೆ. ಏನಕ್ಕೆ, ತುಂಬ ಟೇಸ್ಟಿಯಾಗಿರುತ್ತೆ ಅಂತ. ಹಾಗಾಗಿ ಏನಾಗ್ಬಿಡುತ್ತೆ, ಅದರಿಂದ ಬಹಳನೇ ಪ್ರಾಬ್ಲಮ್ ಆಗುತ್ತೆ. ಯಾವ್ದ್ಯಾವ್ದು ಪ್ರಾಬ್ಲಮ್ ಅಂತ ಬಂದಾಗ ನಮ್ಮ ಎನರ್ಜಿ ಲೆವೆಲ್ ಲೋ ಆಗೋದು, ಹಾಗೆ ವೆಯ್ಟ್ ಗೇನ್ ಆಗೋದು, ಮತ್ತು ಕಾಯಿಲೆಗಳು ಕೂಡ ಬರುವಂಥದ್ದು. ಯಾಕೆ, ಏನಕ್ಕೆ ಆ ರೀತಿ ಆಗುತ್ತೆ ಜಂಕ್ ಫುಡ್ಡಿಂದ ನಮಗೆ ಅಂತ ಬಂದಾಗ, ಇದು ಪ್ರೋಸೆಸ್ಡ್ ಆ್ಯಂಡ್ ಪ್ಯಾಕೇಜ್ಡ್ ಅರ್ಲಿ. ಅಂದರೆ ಏನಂದರೆ ಪ್ರೋಸೆಸ್ಡ್ ಅಂದರೆ ಏನು ಹೇಳಿ, ಅದು ಹಾಳಾಗದೇ ಇರೋ ರೀತಿ ಕೆಲವು ಕೆಮಿಕಲ್ನ ಆ್ಯಡ್ ಮಾಡಿರೋ ಅಂಥದ್ದು.
ಹಾಗೆ ಪ್ರೀ ಪ್ಯಾಕೇಜ್ಡ್ ಅಂದರೆ ಅದು ಎಷ್ಟೋ ದಿನದಕ್ಕೆ ಮುಂಚೆನೇ ಅದನ್ನು ಮಾಡಿ ಪ್ಯಾಕೆಟಿಗೆ ಹಾಕಿ ಇಟ್ಬಿಟ್ಟಿರ್ತಾರೆ. ಇದು ಕೂಡ ಏನಾಗುತ್ತೆ, ನಮ್ಮ ಆರೋಗ್ಯಕ್ಕೆ ಹಾನಿ ಉಂಟು ಮಾಡುತ್ತೆ. ಅಂದರೆ ಫ್ರೆಶ್ ಫ್ರೂಟ್ಸ್ ವೆಜಿಟೇಬಲು ಹಾಗೆಯೇ ಮನೆಯಲ್ಲಿ ಮಾಡಿರೋ ಫುಡ್ನ ತಿಂದಾಗ ಈ ಪ್ರಾಬ್ಲಮ್ಸ್ಗಳು ಬರೋದಿಲ್ಲ ಅಲ್ವಾ, ಫ್ರೆಶ್ ಆಗಿ ಮಾಡಿರೋ ಅಂಥದ್ದು. ಇಲ್ಲೇನಾಗುತ್ತೆ, ಪ್ರೋಸೆಸ್ಡ್ ಅಂದರೆ ಅದಕ್ಕೆ ಏನೇನೋ ಎಕ್ಸ್ಟ್ರಾ ಕಲರಿಂಗು, ಎಕ್ಸ್ಟ್ರಾ ಟೇಸ್ಟ್ ಬರೋದಕ್ಕೆ ಮತ್ತು ಹಾಳಾಗದೇ ಇರೋ ರೀತಿ ಏನೇನೋ ಕೆಮಿಕಲ್ನ ಹಾಕಿ ಮಾಡ್ತಾರಲ್ವ, ಅದಕ್ಕೆ ಪ್ರೋಸೆಸ್ಡ್ ಫುಡ್ ಅಂತ ಹೇಳೋದು. ಹಾಗಾಗಿ ನಾವು ಈ ಐಸ್ ಕ್ರೀಮು, ಚಿಪ್ಸ್ಗಳು, ಆಮೇಲೆ ಬಾಟಲಲ್ಲಿ ಹಾಕಿಟ್ಟಿರೋ ಮುಂಚೆನೇ ಮಾಡಿರೋ ಜ್ಯೂಸ್ಗಳು, ಇವುಗಳನ್ನೆಲ್ಲ ನಾವು ಕನ್ಸ್ಯೂಮ್ ಮಾಡಿದಾಗ ಹೆಲ್ತ್ಗೆ ಎಫೆಕ್ಟ್ ಆಗೇ ಆಗುತ್ತೆ. ಯಾವ್ಯಾವ ರೀತಿ ಅಂತ ಬಂದಾಗ ಎನರ್ಜಿ ಲೆವೆಲ್ ಲೋ ಆಗುತ್ತೆ, ಅಂದರೆ ನಮಗೆ ಶಕ್ತಿ ಇಲ್ಲದೆ ಇರೋ ರೀತಿ ಆಗೋದು. ಹಾಗೆಯೇ ಕಾಯಿಲೆಗಳು ಬರುವಂಥದ್ದು, ವಾಮಿಟಿಂಗು, ಫುಡ್ ಪಾಯ್ಸನ್ ಎಲ್ಲ ಆಗುತ್ತೆ. ಜೊತೆಗೆ ವೆಯ್ಟ್ ಗೇನ್ ಆಗುವಂಥದ್ದು. ಕೆಲವರು ಜಂಕ್ ಫುಡ್ನ ತುಂಬ ಇಷ್ಟಪಟ್ಟು ತಿಂತಾರೆ, ವೆಯ್ಟ್ ಗೇನ್ ಆಗ್ತಾನೇ ಇರುತ್ತೆ. ಯಾಕಂದರೆ ಅದು ಡೈಜೆಷನ್ ಆಗಿರೋದಿಲ್ಲ, ಅದೇನಾಗುತ್ತೆ, ವೆಯ್ಟ್ ಗೇನು ಆಗುತ್ತೆ. ಸೊ ಜಂಕ್ ಫುಡ್ಗೆಲ್ಲಿ ಎಕ್ಸಾಂಪಲ್ ಬಂತು, ಯಾವುದ್ಯಾವುದಪ್ಪ, ಸ್ವೀಟ್ಸ್, ಐಸ್ ಕ್ರೀಮ್, ಕ್ಯಾಂಡಿ, ಡೋನಟ್, ಬೇಕ್ರಿ ಐಟಮ್ಸ್ಗಳು, ಹಾಗೆ ಚಿಪ್ಸು, ಸೋಡಾ, ಇವೆಲ್ಲ ಕೂಡ ಜಂಕ್ ಫುಡ್. ಹಾಗೆ ಇನ್ನೂ ಏನಂತ ಇದೆ, ಜಂಕ್ ಫುಡ್ ತಿಂದರೆ ಕಾಯಿಲೆ ಬರುತ್ತೆ, ಜೊತೆಗೆ ಎನರ್ಜಿ ಲೆವೆಲ್ ಲೋ ಆಗುತ್ತೆ, ವೆಯ್ಟ್ ಗೇನ್ ಆಗುತ್ತೆ. ಅದಲ್ಲದೆ ನೋಡಿ, ಮೂಡಿನೆಸ್ ಅಂದರೆ ಯಾವ ಒಂದೇ ಸಪ್ಪೆ ಆಗಿರೋದು ಅಥವಾ ಮೂಡ್ ಬೇಗ ಬೇಗ ಚೇಂಜ್ ಆಗ್ತಿರ್ತದೆ ಅಂಥದ್ದು, ಹಾಗೆಯೇ ನಿದ್ರೆ ಸರಿಯಾಗಿ ಬರದೇ ಇರೋವಂಥದ್ದು, ಇವೆಲ್ಲ ಕೂಡ ನಮಗೆ ಜಂಕ್ ಫುಡ್ ತಿನ್ನೋದ್ರಿಂದ ಆಗುವಂತಹ ತೊಂದರೆಗಳು ಅಲ್ವಾ. ಹಾಗಾಗಿ ನಾವು ಜಂಕ್ ಫುಡ್ನ ಅವಾಯ್ಡ್ ಮಾಡಬೇಕು. ಇಫ್ ವಿ ವಾಂಟ್ ಟು ಕೀಪ್ ಅವರ್ ಸೆಲ್ಫ್ ಹೆಲ್ದಿ, ವಿ ಶುಡ್ ಅವಾಯ್ಡ್ ಈಟಿಂಗ್ ಜಂಕ್ ಫುಡ್. ಓಕೆ. ಹಾಗೆ ನೆಕ್ಸ್ಟ್ ಇಲ್ಲಿ ಫುಡ್ಡು ನಮಗೆ ಆ್ಯನಿಮಲ್ಸಿಂದ ಯಾವ್ಯಾವ ಫುಡ್ ಸಿಗುತ್ತೆ, ಹಾಗೆ ಪ್ಲ್ಯಾಂಟಿಂದ ಯಾವ್ದಾವ್ದು ಸಿಗುತ್ತೆ ಅಂತ ನೋಡೋಣ. Our food comes from plants and animals. We get vegetables and fruits from plants. We get meat, chicken, eggs and milk from animals. Okay, the food we eat comes from either plant or ಆ್ಯನಿಮಲ್ ಸೋರ್ಸ್. ಅಂದರೆ ನಮಗೆ ನಾವು ತಿನ್ನೋ ಆಹಾರ ಪ್ಲ್ಯಾಂಟ್ ಸೋರ್ಸ್ ಆಗಿರುತ್ತೆ ಅಥವಾ ಆ್ಯನಿಮಲ್ ಸೋರ್ಸ್ ಆಗಿರುತ್ತೆ. ಅವೆರಡರಿಂದನೇ ನಮಗೆ ಫುಡ್ ಸಿಗೋಕ್ಕೆ ಸಾಧ್ಯ. ಅದನ್ನು ಬಿಟ್ಟು ಇನ್ನೆಲ್ಲೂ ಕೂಡ ನಮಗೆ ಫುಡ್ಡನ್ನು ನಾವು ಪಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ಹೌದಲ್ವಾ. ಹಾಗಾಗಿ ನೋಡಿ, ಪ್ಲ್ಯಾಂಟ್ಸಿಂದ ಸಿಗುವಂಥ ಫುಡ್ಗಳು ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್, ಗ್ರೈನ್ಸು, ಸೀರಿಯಲ್ಸ್ ಇವೆಲ್ಲ ಕೂಡ ಬರುತ್ತೆ. ಹಾಗೆ ಆ್ಯನಿಮಲ್ಸಿಂದ ನಮಗೆ ಯಾವ್ಯಾವ ಫುಡ್ ಅಂತ ಬಂದಾಗ ಮೀಟ್, ಚಿಕನ್, ಎಗ್, ಮಿಲ್ಕ್, ಹೌದಲ್ವಾ. ಓಕೆ. ಹಾಗೆ ಪಿಕ್ಚರ್ ಕೂಡ ಕೊಟ್ಟಿದ್ದಾರೆ. ಇದೆಲ್ಲ ಪ್ಲ್ಯಾಂಟ್ ಸೋರ್ಸ್ ಫುಡ್, ದೀಸ್ ಆರ್ ಆ್ಯನಿಮಲ್ ಸೋರ್ಸ್ ಫುಡ್, ಹೌದಲ್ವಾ. ಫಿಶ್ ಇದೆ, ಹಾಗೆಯೇ ಪ್ರಾನು, ಎಗ್, ಇವೆಲ್ಲ. ಇಲ್ಲಿ ಫ್ರೂಟ್ಸು, ವೆಜಿಟೇಬಲ್ಸ್ ಎಲ್ಲ ಕೂಡ ಬರ್ತದೆ. ಫುಡ್ ದಟ್ ವಿ ಗೆಟ್ ಫ್ರಮ್ ಆ್ಯನಿಮಲ್ಸ್, ಫುಡ್ ದಟ್ ವಿ ಗೆಟ್ ಫ್ರಮ್ ಪ್ಲ್ಯಾಂಟ್ಸ್. ನೆಕ್ಸ್ಟ್, people who eat food obtained from plants are called vegetarian. People who eat food obtained from plants are called vegetarians. People who eat meat, fish and chicken along with vegetables are called non-vegetarians. People who eat meat, fish and chicken along with vegetables are called non-vegetarians. We usually have 3 meals in a day. The first meal of the day is called breakfast. We have our breakfast in morning. See, bread, juice, egg. Those who consume egg, they can eat egg in the morning as breakfast. Second, the second meal of the day is called lunch. We have our lunch in the afternoon. So this is lunch, this is breakfast. Okay. The third meal of the day is called dinner. We have our dinner at night. The food we have in the morning is called breakfast. The food we have in the afternoon
is called lunch. The food we have at night is called dinner. We have 3 meals in a day. Okay, and the people who eat only plant based food, means the food produced by plants, are called as vegetarian. And the people who eat fish, meat, egg along with vegetable are called ನಾನ್ ವೆಜಿಟೇರಿಯನ್. ಯಾರು ಪ್ಲ್ಯಾಂಟ್ಸಿಂದ ಸಿಗೋವಂಥ ಫುಡ್ಡನ್ನು ತಿಂತಾರೆ, ಅಂದರೆ ಅವರು ಯಾವುದು ಆ್ಯನಿಮಲ್ಸ್ ಫ್ಲೆಶ್ನ ತಿನ್ನೋದಿಲ್ಲ, ಬರೀ ತರಕಾರಿ, ಸೀರಿಯಲ್ಸು, ಫ್ರೂಟ್ಸ್ ಇವುಗಳನ್ನು ತಿನ್ನೋರನ್ನ ನಾವೇನಂತೀವಿ, ವೆಜಿಟೇರಿಯನ್ ಅಂತ. ಹಾಗೆ ಯಾರು ವೆಜಿಟೇಬಲ್ಸ್ ಜೊತೆಗೆ ಮೀಟು, ಫಿಶ್ಶು, ಚಿಕನ್ ಇವುಗಳನ್ನು ತಿನ್ನೋರಿಗೆ ನಾವು ನಾನ್ ವೆಜಿಟೇರಿಯನ್. ಅಂದರೆ ಇವರು ವೆಜಿಟೇರಿಯನ್ ಮೀನ್ಸ್ ಸಸ್ಯಾಹಾರಿಗಳು. ನಾನ್ ವೆಜಿಟೇರಿಯನ್ ಅಂದರೆ ನಾವು ಅದರಲ್ಲಿ ಮಾಂಸಾಹಾರಿಗಳು ಅಂತ ಹೇಳ್ತೀವಿ, ಅಥವಾ ಎರಡು ವೆಜಿಟೇಬಲ್ಸ್ ಮತ್ತು ಫ್ಲೆಶನ್ನು ಕೂಡ ತಿನ್ನೋವಂಥವ್ರು, ಹೌದಲ್ವಾ? ಸೊ ನೀವಿಲ್ಲಿ ಹೂ ಆರ್ ವೆಜಿಟೇರಿಯನ್ಸ್, ಹೂ ಆರ್ ನಾನ್ ವೆಜಿಟೇರಿಯನ್ಸ್, what do you eat for your breakfast, what do you eat for lunch, and what do you eat for dinner? Are junk food items harmful for us? If yes, how? You should answer these questions and fill in the blanks. Three statements. The first meal of the day is called dash. The second meal of the day is called. The options are given here, so you have to choose the correct answer, isn't it? The third meal of the day is called. The answer is here only. Okay.